ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾಗಿರುವಂತಹ ಕರ್ಜಿಕಾಯನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ತಾ ಇರೋಂತಹ ಮೆಥಡಲ್ಲಿ ಮಾಡಿದ್ರೆ 1 ತಿಂಗಳಾದ್ರೂ ಸಹ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಬನ್ನಿ ಹಾಗಾದರೆ ಈ ಕರ್ಜಿಕಾಯನ್ನು ಯಾವ ಥರ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಕರ್ಜಿಕಾಯಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 ಬೌಲಷ್ಟು ಚಿರೋಟಿ ರವೆ ಅಥವಾ ಹೋಳಿಗೆ ರವೆ ಅಂತ ಹೇಳ್ತೀವಲ್ವ, ಆ ರವೆನ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕುವಂಥ ಕ್ಲಿಪ್ಪಿಂಗು ಮಿಸ್ ಆಗಿದೆ. ಇದೆಲ್ಲನೂ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮೈದಾ ಹಿಟ್ಟನ್ನು ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಬರೀ ಹೋಳಿಗೆ ರವೆನ ಉಪಯೋಗಿಸಿ ಕೂಡ ನಾವು ಕರ್ಜಿಕಾಯನ್ನು ಮಾಡ್ಬೋದು. ಹೋಳಿಗೆ ರವೆನ ಉಪಯೋಗಿಸಿ ಮಾಡೋದಾದರೆ ಹಿಟ್ಟನ್ನು 2ರಿಂದ 3 ತಾಸುಗಳ ಕಾಲ ನೆನೆಸಿ ಇಡಬೇಕಾಗತ್ತೆ. ಹಾಗೆಯೇ ಕಲಿಸುವಾಗ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು. ಯಾಕೆ ಅಂತ ಹೇಳಿದರೆ ರವೆ ಹರಳ್ಕೊಳ್ಳುತ್ತೆ. ಆವಾಗ ನಮಗೆ ಹಿಟ್ಟು ನೆಂದಾದಮೇಲೆ ಗಟ್ಟಿಯಾಗುತ್ತೆ. ಕರ್ಜಿಕಾಯನ್ನು ಮಾಡಲಿಕ್ಕೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನಾನಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ರವೆನ ಉಪಯೋಗಿಸಿರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಮಿನಿಮಮ್ ಅರ್ಧ ಗಂಟೆ ಆದ್ರೂ ನೆನೆಸಿ ಇಡಬೇಕಾಗತ್ತೆ. ಹಿಟ್ಟನ್ನು ಕಲಸಿದ ನಂತರ ಸ್ವಲ್ಪ ಎಣ್ಣೆನ ಹಿಟ್ಟಿಗೆ ಸವರಿ ಬಿಡಬೇಕು. ಆವಾಗ ನಮಗೆ ಹಿಟ್ಟು ಡ್ರೈ ಆಗೋದಿಲ್ಲ, ಚೆನ್ನಾಗಿ ನೆನೆಯುತ್ತೆ. ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯೋ ಹೊತ್ತಿಗೆ ನಾವು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಕರ್ಜಿಕಾಯಿಗೆ ತುಂಬುವಂಥ ಸ್ಟಫಿಂಗಿಗೆ ಕೆಲವೊಬ್ಬೊಬ್ಬರು ಹೂರಣ ಅಂತ ಹೇಳ್ತಾರೆ, ಕರ್ಜಿಕಾಯಿ ಪುಡಿ ಅಂತ ಹೇಳ್ತಾರೆ, ನಾವು ಸೂಸ್ಲು ಅಂತ ಹೇಳ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಇದನ್ನು. ಮತ್ತು ಉಪಯೋಗಿಸೋಂತಹ ಪದಾರ್ಥಗಳು ಸಹ ಬೇರೆ ಬೇರೆಯಾಗಿರುತ್ತೆ. ನಾನಿಲ್ಲಿ ಶೇಂಗಾ ಬೀಜ, ಕಡಲೆ ಮತ್ತು ಎಳ್ಳನ್ನು ಉಪಯೋಗಿಸಿ ಸ್ಟಫಿಂಗನ್ನು ಮಾಡ್ತಾ ಇದ್ದೀನಿ. 1 ಬೌಲಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಬಿಸಿ ಮಾಡಬೇಕು ಅಂತೇನಿಲ್ಲ, ನಾವು ಹಾಗೇ ಉಪಯೋಗಿಸ್ಕೋಬೋದು. ಬಿಸಿ ಮಾಡೋದ್ರಿಂದ ಪುಡಿ ಮಾಡುವಾಗ ಬೇಗ ಪುಡಿ ಆಗುತ್ತೆ. ಹಾಗೆಯೇ ಈ ಸ್ಟಫಿಂಗನ್ನು ನಾವು ಸುಮಾರು ದಿನಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಹಾಳಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಬಿಸಿ ಮಾಡ್ಕೊಳ್ತಾ ಇಲ್ಲ. ಇವಾಗ ಅರ್ಧ ಬೌಲಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಆದಷ್ಟು ಒತ್ತಿಸದೇ ಇರೋ ಥರ ಕೈ ಆಡಿಸ್ತಾನೆ ಇರಬೇಕು. ಆವಾಗ ನಮಗೆ ಸ್ಟಫಿಂಗ್ದು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಶೇಂಗಾ ಬೀಜ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1/4 ಬೌಲಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ. ಎಳ್ಳು ಬೇಗನೆ ಹುರಿಯುತ್ತೆ. ಆದಷ್ಟು ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರಿಬೇಕಾಗತ್ತೆ. ನಿಮಗೆ ಎಳ್ಳನ್ನು ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು. ಬರೀ ಶೇಂಗಾ ಬೀಜ ಮತ್ತು ಕಡಲೆನ ಉಪಯೋಗಿಸಿ ಕೂಡ ನಾವು ಈ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೋದು. ನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರಿಬೇಕು. ಗಸಗಸೆನ ಉಪಯೋಗಿಸೋದ್ರಿಂದ ಕರ್ಜಿಕಾಯ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ 3/4 ಬೌಲಷ್ಟು ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಉಪಯೋಗಿಸಿರೋ ಅಂತಹ ಎಲ್ಲ ಪದಾರ್ಥಗಳನ್ನು ನಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಹುರ್ಕೊಳ್ಳೋದು ಬೇಡ. ಕೊಬ್ಬರಿನ ಬಿಸಿ ಮಾಡೋದ್ರಿಂದ ಸ್ಟಫಿಂಗನ್ನು ನಾವು ತುಂಬ ದಿನಗಳ ಕಾಲ ಹಾಳಾಗದೇ ಇರೋ ಥರ ಸ್ಟೋರ್ ಮಾಡ್ಬೋದು. ಇವಾಗ ಬಿಸಿ ಮಾಡ್ಕೊಂಡಿರೋಂತಹ ಕಡಲೆನ ಮಿಕ್ಸಿ ಮಾಡಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋದ್ರಿಂದ ಕೆಲವೊಂದೊಂದು ಸಲ ಕಡಲೆ ಹಾಗೇ ಉಳ್ಕೊಂಡಿರುತ್ತೆ ಮತ್ತು ಅದರಲ್ಲಿ ರವೆ ಅಂಶ ಕೂಡ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡ್ಕೋಬೋದು. ಅದು ತುಂಬ ಪ್ರಮಾಣದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಅದನ್ನು ಇನ್ನೊಂದು ಸಲ ನಾವು ಗ್ರೈಂಡ್ ಮಾಡಿಕೊಂಡು ಈ ಥರ ಸಾಣಿಸಿ ಸೇರಿಸ್ಕೋಬೋದು. ಕಡಲೆನ ಬಿಸಿ ಮಾಡ್ಕೊಂಡಿರೋದ್ರಿಂದ ಪೌಡರು ತುಂಬ ಚೆನ್ನಾಗಿ ಬಂದಿದೆ, ರವೆ ಅಂಶ ಸ್ವಲ್ಪನೇ ಉಳ್ಕೊಂಡಿದೆ. ನಂತರ ಇವಾಗ ನಾನು ಶೇಂಗಾನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪೌಡರು ಚೆನ್ನಾಗಾಗುತ್ತೆ. ಶೇಂಗಾದಲ್ಲಿ ಜಿಡ್ಡಿನಂಶ ಇರೋದ್ರಿಂದ ಬರೀ ಶೇಂಗಾನ ಮಿಕ್ಸಿ ಮಾಡಿದ್ರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡಿರೋದನ್ನು ಅದೇ ಪ್ಲೇಟಿಗೆ ಒಂದು ಸೈಡಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಬೌಲಷ್ಟು ಬೆಲ್ಲಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಬೆಲ್ಲನ ಮಿಕ್ಸಿ ಮಾಡೋಕ್ಕೆ ಹೋದರೆ ಅದು ಸಹ ಮುದ್ದೆ ಥರ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ನಾವು ಪುಡಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪುಡಿ ಆಗುತ್ತೆ. 1/4 kg ಕಡಲೆಗೆ 1/4 kg ಬೆಲ್ಲ ಬೇಕಾಗುತ್ತೆ. ನಮಗೆ ಅಷ್ಟೊಂದು ಸಿಹಿ ಇಷ್ಟ ಇಲ್ಲ ಅನ್ನೋದಾದರೆ ನಾವು ಬೆಲ್ಲದ ಪ್ರಮಾಣನ ಕಡಿಮೆ ಮಾಡ್ಕೋಬೋದು. 1 ಬೌಲ್ ಬದಲಾಗಿ 3/4 ಬೌಲಷ್ಟು ಉಪಯೋಗಿಸ್ಕೋಬೋದು. ಇವಾಗ 4 ಏಲಕ್ಕಿ, ಅರ್ಧ ಇಂಚಷ್ಟು ಒಣ ಶುಂಠಿನ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಶುಂಠಿ ಪುಡಿ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಉಪಯೋಗಿಸ್ಕೋಬೋದು. ಇವಾಗ ಹುರಿದಿರೋಂಥ ಎಳ್ಳು ಮತ್ತು ಗಸಗಸೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿರೋಂತಹ ಎಲ್ಲ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನಾವು ಇದನ್ನು ಎಷ್ಟೇ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತೀವಿ ಅಂದ್ರೂ ಸಹ ಉಂಡೆ ಥರ ಉಳ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಈ ಎಲ್ಲ ಮಿಶ್ರಣನ ಇನ್ನೊಂದು ಸಲ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡ್ಕೋಬೋದು, ಅಥವಾ ಜರಡಿ ಸಹಾಯದಿಂದ ನಾವು ಸಾಣಿಸನ್ನು ಸಹ ಇಟ್ಕೋಬೋದು. ಆವಾಗ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡಂತಹ ಎಲ್ಲ ಪುಡಿಗಳು ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಪೌಡರನ್ನು 3ರಿಂದ 4 ತಿಂಗಳುಗಳ ಕಾಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಹಾಳಾಗೋದಿಲ್ಲ. ಜರಡಿ ಮಾಡಿಕೊಂಡು ಕೊನೆಯಲ್ಲಿ ಉಳಿದಿರೋಂಥ ಈ ರವೆನ ಇನ್ನೊಂದು ಸಲ ನಾವು ಮಿಕ್ಸಿ ಮಾಡಿ ಡೈರೆಕ್ಟಾಗಿ ಪೌಡರ್ಗೆ ಸೇರಿಸ್ಕೋಬೋದು. ತುರಿದಿರೋಂಥ ಕೊಬ್ಬರಿನ ಹಾಗೇ ಉಪಯೋಗಿಸ್ಕೋಬೋದು, ಅಥವಾ ಈ ಥರ ಮಿಕ್ಸಿ ಮಾಡಿ ಸಹ ಪೌಡರ್ ಮಾಡಿ ಹಾಕೋಬೋದು. ನಾನಿಲ್ಲಿ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸಾಣಿಸ್ಕೊಂಡ ನಂತರ ಕೊನೆಯಲ್ಲಿ ಕೊಬ್ಬರಿನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮಗೆ ಕರ್ಜಿಕಾಯಿಗೆ ತುಂಬಲಿಕ್ಕೆ ಹೂರಣ ರೆಡಿಯಾಗಿದೆ. ನಾನು ಕಡಿಮೆ ಪ್ರಮಾಣದಲ್ಲಿ ಈ ಸೂಸ್ಲನ್ನು ಮಾಡ್ಕೊಂಡಿರೋದ್ರಿಂದ ಎಲ್ಲದನ್ನು ಇವಾಗಿನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಸ್ಟೋರ್ ಮಾಡಿ ಇಡ್ತಾ ಇಲ್ಲ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಇನ್ನೊಂದು ಸಲ ಇದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು. ನಾದ್ಕೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಬಿಲ್ಲೆಗಳನ್ನು ಹಾಕ್ಕೊಂಡು ಎಲೆನ ಉದ್ಕೋಬೇಕಾಗತ್ತೆ. ಕರ್ಜಿಕಾಯಿ ಕರ್ಗಡ್ಬಿಗಿನ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಸೊ ಹಾಗಾಗಿ ನಾನು ದೊಡ್ಡ ಬಿಲ್ಲೆನೇ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇಷ್ಟು ದೊಡ್ಡದು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಚಿಕ್ಕದಾಗೂ ಸಹ ಮಾಡ್ಕೋಬೋದು. ಎಲ್ಲ ಬಿಲ್ಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡ ನಂತರ ಈ ಎಲೆನ ಉದ್ಲಿಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಉಪಯೋಗಿಸೋದ್ರಿಂದ ನಮಗೆ ಕರ್ಜಿಕಾಯಿ ಕ್ರಿಸ್ಪಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಬದಲಾಗಿ ನಾವು ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಕರ್ಜಿಕಾಯನ್ನು ನಾವು ಕೈಯಲ್ಲೇ ತುಂಬಿ ಮಾಡ್ತೀವಿ ಅನ್ನೋದಾದರೆ ಆದಷ್ಟು ನಾವು ಎಲೆನ ಉದ್ದಕ್ಕೇ ಲಟ್ಟಿಸ್ಕೋಬೇಕಾಗತ್ತೆ. ಕರ್ಜಿಕಾಯಿ ಉದ್ದಕ್ಕಿದ್ರೇ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೌಲ್ಡನ್ನು ಉಪಯೋಗಿಸಿ ತುಂಬ್ತಾ ಇದ್ದೀವಿ ಅನ್ನೋದಾದರೆ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಎಲೆನ ನಾನು ತುಂಬ ತೆಳ್ಳಗೆ ಉದ್ಕೊಳ್ತಾ ಇದ್ದೀನಿ. ದಪ್ಪ ಬೇಕಾದ್ರೂ ಸಹ ಉದ್ಕೋಬೋದು, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಒಂದು ಡಿಫ್ರೆನ್ಸ್ ಅಂತ ಹೇಳಿದ್ರೆ ದಪ್ಪ ಉದ್ಕೊಳ್ಳೋದ್ರಿಂದ ನಮ್ಗೆ ಅದ್ರ ಮೇಲೆ ಬರುವಂಥ ಗುಳ್ಳೆಗಳು ದಪ್ಪವಾಗಿ ಇರುತ್ತೆ. ತೆಳ್ಳಗೆ ಉದ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಮೇಲೆ ಗುಳ್ಳೆಗಳು ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಏನೂ ಇರೋದಿಲ್ಲ. ತೆಳ್ಳಗಿದ್ರೆ ನಮಗೆ ತಿನ್ನಲಿಕ್ಕೂ ಸಹ ರುಚಿ ಅನಿಸುತ್ತೆ. ಎಲೆ ತುಂಬ ದಪ್ಪ ಇತ್ತು ಅಂತ ಹೇಳಿದ್ರೆ ಬರೀ ನಮಗೆ ತಿನ್ನುವಾಗ ಮೈದಾ ಹಿಟ್ಟೇ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ನಾನು ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಲ್ಲ ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಇವಾಗ ನಾವು ಕರ್ಜಿಕಾಯನ್ನು ತುಂಬಬೇಕು. ತುಂಬಲಿಕ್ಕೆ ನಾವು ಎಡ್ಜಸ್ಸಿಗೆ ನೀರು ಬೇಕಾದರೂ ಹಚ್ಬೋದು, ಅಥವಾ ಈ ಥರ ಹಾಲಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಹಚ್ಕೋಬೋದು. ಈ ಥರ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಎಡ್ಜಸ್ಸನ್ನು ನೀಟಾಗಿ ಸೀಲ್ ಮಾಡ್ಬೋದು. ಒಳಗಡೆ ಫಿಲ್ ಮಾಡಿರೋಂತಹ ಸ್ಟಫಿಂಗು ಕರಿಯುವಾಗ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ. ಈ ಥರ ಮೈದಾ ಹಿಟ್ಟು ಅಥವಾ ಮೈದಾ ಹಿಟ್ಟು ಬದಲಾಗಿ ನಾವು ಸಕ್ಕರೆ ಸಹ ಹಾಲಿಗೆ ಮಿಕ್ಸ್ ಮಾಡಿ ಎಡ್ಜಸ್ಸಿಗೆ ಹಚ್ಬೋದು. ಇವಾಗ ನಾನು ಕೈಯಲ್ಲೇ ಯಾವ ಥರ ತುಂಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಎಲೆನ ಕೈ ಮೇಲೆ ಹಾಕ್ಕೊಂಡು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಂತರ ಎಡ್ಜಸ್ಸಿಗೆ ಆ ಹಾಲನ್ನು ಹಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನಂತರ ಒಂದು 2ರಿಂದ 3 ಬಾರಿ ನೀಟಾಗಿ ಪ್ರೆಸ್ ಮಾಡಬೇಕು. ಆವಾಗ ಎಡ್ಜಸ್ ನೀಟಾಗಿ ಸೀಲ್ ಆಗುತ್ತೆ. ನಮಗೆ ಕೈಯಲ್ಲಿ ತುಂಬಲಿಕ್ಕೆ ಅಭ್ಯಾಸ ಇಲ್ಲ, ಈಸಿಯಾಗಿ ಬರೋದಿಲ್ಲ ಅನ್ನೋದಾದರೆ ವೀಳ್ಯದೆಲೆ ಅಥವಾ ಬಾಳೆ ಎಲೆ ಅಥವಾ ಯಾವುದಾದ್ರು ಒಂದು ಕವರು, ಪೇಪರ್ ಸಹಾಯದಿಂದ ನಾವು ತುಂಬ್ಕೋಬೋದು. ಅದನ್ನು ಈ ಥರ ಎಲೆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ತುಂಬೋದು. ಬಾಳೆ ಎಲೆಯಲ್ಲಿ ತುಂಬ್ತಾ ಇದ್ದೀವಿ ಅನ್ನೋದಾದರೆ ಬಾಳೆ ಎಲೆ ಕೆಲವೊಂದು ಸಲ ನಾವು ಈ ಥರ ಫೋಲ್ಡ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಮೊದಲಿಗೆ ಸ್ವಲ್ಪ ನಾವು ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡಾಗ ಅದು ಸಾಫ್ಟ್ ಆಗುತ್ತೆ ಎಲೆ. ಆವಾಗ ನಾವು ಈಸಿಯಾಗಿ ಯಾವ ಥರ ಬೇಕಂದ್ರೂ ಆ ಥರ ಫೋಲ್ಡ್ ಮಾಡ್ಬೋದು, ಎಲೆ ಹೊಡೆಯೋದಿಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಅದ್ರ ಮೇಲೆ ಎಲೆನ ಹಾಕ್ಕೊಂಡು ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿಕೊಂಡು ಎಡ್ಜಸ್ಸಿಗೆ ಹಾಲನ್ನು ಹಚ್ಚಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿರೋಂಥ ಮೆಥಡ್ ಅಂತಲೇ ಹೇಳ್ಬೋದು. ಇದೇ ಥರ ಎಲ್ಲ ಕರ್ಜಿಕಾಯನ್ನು ಸಹ ತುಂಬಿ ಇಟ್ಕೊಂಡಿದ್ದೀನಿ. ಎಣ್ಣೆನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಬಿಸಿ ಇರುವಾಗಲೇ ಕರ್ಜಿಕಾಯನ್ನು ಕರ್ಕೋಬೇಕು. ಇದು ಬೇಗನೆ ಕರಿಬೋದು, ತುಂಬ ಟೈಮನ್ನು ತಗೊಳ್ಳೋದಿಲ್ಲ. ಎಣ್ಣೆನ ತುಂಬ ಬಿಸಿ ಮಾಡಿಕೊಂಡು ಕರಿಲಿಕ್ಕೆ ಹೋದರೆ ಕರ್ಜಿಕಾಯಿದು ಎಲೆ ಬೇಗ ಕಪ್ಪಾಗಿ ಹೋಗುತ್ತೆ. ಕರ್ಜಿಕಾಯಿ ಕ್ರಿಸ್ಪಾಗಿ ಬರೋದಿಲ್ಲ, ಸಾಫ್ಟಾಗಿ ಹಾಗೇ ಉಳಿದ್ಬಿಡುತ್ತೆ. ಸೊ ಹಾಗಾಗಿ ಪದೇ ಪದೇ ಈ ಥರ ತಿರುಗಿಸ್ತಾ ಕರಿತಾ ಹೋದರೆ ನಮಗೆ ಕ್ರಿಸ್ಪ್ ಆಗಿರೋಂತಹ ಕರ್ಜಿಕಾಯನ್ನು ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬಂದಿದೆ ಕರ್ಜಿಕಾಯಿ ಮೇಲೆ ಅಂತ. ಎಣ್ಣೆನಲ್ಲೂ ಸಹ ಗುಳ್ಳೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇವಾಗ ಕರ್ಜಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಲಿಕ್ಕೆ ಸ್ವಲ್ಪ ವೈಟ್ ಕಲರ್ ಅನ್ನಿಸ್ತಾ ಇದೆ, ಬಟ್ ತಣ್ಣಗಾದ್ಮೇಲೆ ಇದು ಗೋಲ್ಡನ್ ಬ್ರೌನ್ ಬಂದಿರುತ್ತೆ. ನಾನು ಕಲಿಸ್ಕೊಂಡಿದ್ದಂತಹ ಹಿಟ್ಟು ಮತ್ತು ಮಾಡಿಟ್ಕೊಂಡಂತಹ ಸ್ಟಫಿಂಗು ಎರಡೂ ಸಹ ಸರಿ ಹೋಯಿತು, ಯಾವುದೂ ಉಳಿದಿರಲಿಲ್ಲ. ಇದನ್ನು ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳಾದ್ರೂ ಸಹ ಕ್ರಿಸ್ಪಾಗಿ ಹಾಗೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಈ ಕರ್ಜಿಕಾಯಿಗೆ ಉಪಯೋಗಿಸೋ ಅಂತಹ ಸ್ಟಫಿಂಗನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನೀವು ಯಾವ ರೀತಿ
ಸ್ಟಫಿಂಗನ್ನು ಉಪಯೋಗಿಸಿ ಕರ್ಜಿಕಾಯನ್ನು ಮಾಡ್ತೀರಾ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಒಂದು ಕರ್ಜಿಕಾಯನ್ನು ಮುರಿದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತೇಳಿ. ನಾನು ಮಾಡಿಕೊಂಡಂತಹ ಸೂಸ್ಲು ಮತ್ತು ಹಿಟ್ಟಲ್ಲಿ ಸುಮಾರು ಒಂದು 40 ಕರ್ಜಿಕಾಯಿ ಆಯಿತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.